ಆತ್ಮೀಯ H16 ನ್ಯೂಸ್ ಅರ್ಥ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಖರ್ಗ್ ಐಲ್ಯಾಂಡ್ ಗೆದ್ದ ಬಿಡ್ತೀವಿ. ನಿಮ್ಮ ಇಂಧನ ಅಂದರೆ ಏನು, ನಿಮ್ಮೆಲ್ಲ ವಿದ್ಯುತ್ ಸಂಬಂಧಿಸಿದಂಥದ್ದು ಅಥವಾ ಮತ್ತೊಂದು ಸಂಬಂಧಿಸಿದಂಥ ನಿಮಗೆ ಸಿಹಿ ನೀರಿನ ಈ ಒಂದು ಲವಣಗಳನ್ನು ತೆಗೆಯುತ್ತಿರುವಂಥ ಘಟಕಗಳನ್ನಾಗಲಿ ಎಲ್ಲರೂ ಹೊಡೆದು ಬಿಡ್ತೀವಿ ನಾವು. ನೀವು ನಾಶ ಆಗಿ ಹೋಗ್ತೀರಿ ಸಂಪೂರ್ಣವಾಗಿ. ಒಪ್ಪಂದಕ್ಕೆ ಬರ್ರಿ, ಅಗ್ರಿಮೆಂಟ್ ಮಾಡಿಕೊಡ್ರಿ ಅಂತೇಳಿ ಇವತ್ತು ನಮ್ಮ ಟ್ರಂಪ್ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಒಂದು ಒಪ್ಪಂದ ಬೇಡ ಅಂದರೆ ನಿಮ್ಮ ನಾಶ ನಿಶ್ಚಿತ ಅನ್ನುವಂಥದ್ದು ಇವತ್ತು ಅವ್ರಿಗೆ ಗೊತ್ತಾಗಿದೆ. ಟ್ರಂಪ್ ಅವರು ಸಪೋಸ್ ಒಪ್ಪಂದ ಆಗದೆ ಹೋದ್ರೆ, ಇರಾನ್ ಇನ್ನಷ್ಟು ಬಲಿಷ್ಠ ಆದ್ರೆ, ಅದ್ರ ಹಿಂದೆ ಚೈನಾ ಪೂರ್ತಿಯಾಗಿ ನಿಂತಿದ್ದರಿಂದಾಗಿ ತಮಗೆ ಸೋಲು ಖಚಿತ. ಯುದ್ಧ ಮಾಡೋಕ್ಕಿಂತಲೂ ಬುದ್ಧಿವಂತಿಕೆಯಿಂದ ನಮ್ಮ ವ್ಯಾಪಾರವನ್ನು ಅಲ್ಲಿ ಉಳಿಸ್ಕೊಳ್ಳುವಂಥ ಒಂದು ಕೆಲಸ ಮಾಡುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಯಾಕೆಂದರೆ ಇರಾನನ್ನು ನಾಶ ಮಾಡೋದಂದ್ರೆ ತಮ್ಮನ್ನು ತಾವು ನಾಶ ಮಾಡ್ಕೊಂಡಂಗೆ ಅನ್ನುವಂಥ ಸ್ಥಿತಿಗೆ ಬಂದಿದ್ದಾರೆ. ಯಾವ ಒಂದು ಪ್ಲ್ಯಾನ್ ಮಾಡಿ ಇರಾನನ್ನು ಬಗ್ಗಿಸ್ಬೇಕು, ಜಗದ 12% ತೈಲ ಇಟ್ಕೊಂಡು ಕೂತದ, ಇದು ಎಣ್ಣೆ ಇಟ್ಕೊಂಡು ಕೂತದ, ಅದ್ರ ಮೇಲೆ ನಾನು ಒಡೆ ಆಗಬೇಕಂತ ಪ್ರಯತ್ನ ಮಾಡಿದ್ರು. ಅದು ಸುಳ್ಳಾಗಿದೆ. ಇವತ್ತು ಅಸಾಧ್ಯ ಅನ್ನೋದು ಗೊತ್ತಾಗಿದೆ. ಅದಕ್ಕಾಗಿ ಮೊದಲಿದ್ದಂಗೆ ಇರಲಪ್ಪ ನಮ್ಮದು ಅನ್ನುವಂಥ ಹಂತಕ್ಕೆ ಬಂದು ನಿಂತದೆ ಇವತ್ತು ಅಮೇರಿಕ. ಜೊತೆಗೆ ಒಂದಿಷ್ಟು ಅಷ್ಟು ತುಳಿದು ಇಸ್ರೇಲ್ದು. ಯಾಕೆಂದರೆ ಇಸ್ರೇಲ್ ಸಂಪೂರ್ಣ ನಾಶವಾದ್ರೆ ಮಧ್ಯ ಏಷ್ಯಾದ ಮೇಲೆ ಅಥವಾ ಕೊಲ್ಲಿ ರಾಷ್ಟ್ರದ ಮೇಲೆ ನಮ್ಮ ಹಿಡಿದು ತಪ್ಪತೈತಿ ಅನ್ನುವಂಥ ಭಯನೂ ಅವರಲ್ಲಿ ಇರೋದ್ರಿಂದಾಗಿ ಒಪ್ಪಂದಕ್ಕೆ ಬರ್ರಿ, ಇಲ್ಲ ಅವ್ರು ವಿನಾಶ ಮಾಡ್ತೀವಿ, ನಾವು ಹೆಂಗೋ ಹಾಳಾಗ್ತೀವಿ, ನಾವು ರೆಡಿ ಆಗಿವಿ, ನೀವು ಹೆಂಗೆ ರೆಡಿ ಆಗಿದ್ರಿ. IRGCಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇರಾನದ ಈ ಒಂದು ಏನು ಇಸ್ಲಾಮಿಕ್ ರೆವಲ್ಯೂಷನರಿ ಒಂದು ಖಾಫ್ ಅದು ಸೈನಿಕರಿದ್ದಾರೆ, ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನೀವೇನಾದರೂ ಇದನ್ನು ಮುಂದುವರಿಸಿದ್ರೆ ನಿಮ್ಮ ನಾಶ ನಿಶ್ಚಿತ. ನಾವು ಎಲ್ಲ ಸಿಕ್ಕಲ್ಲ ಬಾಂಬ್ ಹಾಕ್ತೇವಪ್ಪ, ನಮ್ಮ ಎದುರಲ್ಲಿ ಎಲ್ಲುವಂಥ ಶಕ್ತಿ ನಮ್ಗೆ ಇಲ್ಲವೇ ಇಲ್ಲ, ಎಲ್ಲೂ ಇಲ್ಲ ಅನ್ನುವಂಥ ಧಮಕಿಯನ್ನು ಕೊಡ್ತಾ ಇದ್ದಾರೆ. ಅದ್ರ ಧಮಕಿಗೆ ಇರಾನ್ ಭಕ್ತದನ ಅನ್ನುವಂಥದ್ದು ಇರಾನ್ಗೆ ರೀತಿ ಸ್ಪಷ್ಟ ಆಗಿದೆ. ಎಟ್ ಎನಿ ಕಾಸ್ಟ್, ಇರಾನ್ಗೆ ಅನ್ನೋಕ್ಕಿಂತಲೂ ಇದರಿಂದಿರುವಂಥ ಚೀನಾಕ್ಕೆ ಎಟ್ ಎನಿ ಕಾಸ್ಟ್ ಈ ಕೊಲ್ಲಿ ರಾಷ್ಟ್ರಗಳಿಂದ ಅಮೇರಿಕೆಯ ಪ್ರಭಾವವನ್ನು ಕಡಿಮೆ ಮಾಡಿ ಕೆತ್ತುವಂಥದ್ದು. ಪೆಟ್ರೋ ಡಾಲರ್ ಬೇಡ, ಪೆಟ್ರೋ ಯುವಾನ್ ನಮ್ಮದು ನಡೀಲಿ ಅನ್ನುವಂಥ ಹಂತಕ್ಕೆ ಬಂದಿದ್ದಾರೆ. ಆ ದಿಶೆಯಲ್ಲಿ ಈಗಾಗಲೇ ವರ್ಕು ಸ್ಟಾರ್ಟ್ ಮಾಡಿದ್ದಾರೆ ಅವರು. ಅಂದರೆ ಕಳೆದ 50 ವರ್ಷಗಳಿಂದ ಏನು ಮಾಡ್ಕೊಂಡು ಬಂದಿತ್ತು ಅಮೇರಿಕ, ಅದಕ್ಕೆ ಅಂತ್ಯ ಹಾಡಲೇಬೇಕು ಅನ್ನುವಂಥ ಸ್ಥಿತಿಗೆ ಬಂದಿದ್ದಾರೆ. ಈಗ ಗೊತ್ತಾಗಿದೆ ಅಮೇರಿಕಾಗ, ಇನ್ನು ನಾವು ಸುಮ್ಮನಿದ್ರೆ ಅಥವಾ ಹಿಂದೆ ಹಂಗೆ ಹೋದ್ರೆ ಈಗಾಗಲೇ ಇರಾನ್ ಹೆಸರು ಕೊಟ್ಟದ. ನಿಮ್ಮ ನೌಕಾನೆಲೆಗಳನ್ನು, ಏರ್ ಬೇಸ್ಗಳನ್ನು, ಅದೇ ಕಾಲಕ್ಕೆ ಈ ಒಂದು ಅದ್ರ ಜೊತೆಗೆ ನಿಮ್ಮ ಸೈನ್ಯವನ್ನು ನೀವು ಹಿಂದೆ ತೊಗೊಂಡು ಹೋಗ್ರಿ, ನಮ್ಗೆ ಬೇಕಾಗಿಲ್ಲ. ಅವ್ರವ್ರ ದೇಶಗಳನ್ನ ಅವ್ರು ರಕ್ಷಣೆ ಮಾಡ್ಕೊಳ್ತಾರೆ. ಅವ್ರ ಶಸ್ತ್ರಾಸ್ತ್ರಗಳು ಅವ್ರು ತೊಗೊಳ್ತಾ ಇರಬೇಕಲ್ಲ, ನಿಮ್ಮ ಅಲ್ಲಿ ಅವಶ್ಯಕತೆ ಇಲ್ಲ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಮೇರಿಕೆಯ ವ್ಯಾಪಾರಿ ಕೇಂದ್ರಗಳನ್ನು, ಅಲ್ಲಿಯ ಏನು ಬ್ಯಾಂಕ್ಗಳನ್ನು, ಇನ್ನುಳಿದವುಗಳನ್ನ ಸಹಿತ ಗುರಿಯಾಗಿ ಹೊಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ಮಧ್ಯ ಏಷ್ಯಾ ಕಳ್ಕೊಳ್ಳುವ ಸ್ಥಿತಿಗೆ ದುರಂತಕ್ಕೆ ಅಮೇರಿಕ ಬಂದಿರ್ತದೆ. ಯಾವುದೋ ಒಂದು ಏನೋ ಮಾಡಲಿಕ್ಕೆ ಹೊರಟಿತ್ತು, ಅದರ ಆದ್ಯತೆ ಬೇರೆ ಆಗ್ತಾಯಿದೆ. ಹೀಗಾಗಿ ಅದಕ್ಕೂ ಭಯ ಆಗ್ಯದ. ಇನ್ನು ಈ ಪ್ರದೇಶ ಕೈಯಿಂದ ಬಿಟ್ಟು ಹೋದ್ರೆ ಪ್ರತಿ ವರ್ಷ $1 ಟ್ರಿಲಿಯನ್ ಲಾಭ ಮಾಡ್ಕೊಳ್ತಿರೋದು ಜಾಗ ಹೋಗ್ತದೆ, ನನ್ನ ಕೈಯಿಂದ ತಪ್ಪಿಸಿಕೊಳ್ತದೆ ಅನ್ನುವಂಥದ್ದು. ಜೊತೆಗೆ ಯುರೋಪಿಯನ್ ಯೂನಿಯನ್ ಅನ್ನೋದು ದೂರ ಆಯಿತು, ರಷ್ಯಾ ಚೈನಾ ಒಂದಾಗಿದ್ದಾವೆ. ಮುಂದಿನ ದಿನಗಳಲ್ಲೇ ನನ್ನ ಪರಿಸ್ಥಿತಿ ಏಕಾಗಿ ಆಗುವಂಥ ಪ್ರಸಂಗ ಬರ್ಬೋದು. ವ್ಯಾಪಾರ ಕಡಿಮೆ ಆಗ್ಬೋದು. ವ್ಯಾಪಾರನ ಅವ್ರ ಜೀವ ಅಮೇರಿಕದ್ದು. ಶಸ್ತ್ರಾಸ್ತ್ರಗಳ ಖರೀದಿ ಕಡಿಮೆ ಆಗ್ಬೋದು. ನೋಡಿರಿ, ಭಾರತ ಜೊತೆ ಒಪ್ಪಂದ ಮಾಡ್ಕೊಂಡು ಯಾವ ಕಂಡೀಷನ್ ಹಾಕಿದ್ರು, ನಮ್ಮಲ್ಲೇ ಎಣ್ಣೆ ತೊಗೋಬೇಕು, ನಮ್ಮಲ್ಲಿ ಶಸ್ತ್ರಾಸ್ತ್ರ ತೊಗೋಬೇಕು, ನಾವು ಬಿಟ್ಟು ಮಾತುಗಳು ಹೋಗುವಂಗಿಲ್ಲ, ನಮ್ಮ ಥ್ರೂ ನಿಮ್ಮ ವ್ಯಾಪಾರ ಆಗಬೇಕು. ಎಷ್ಟು ಕಂಡೀಷನ್ ಇರೋ, ಇಲ್ಲಾಂದ್ರೆ 50% ಟ್ಯಾರಿಫಾ, 100% ಟ್ಯಾರಿಫಾ ಎಲ್ಲನೂ ಹೇಳಿ ಪಾಪ ಇದಕ್ಕೆ ಉತ್ತರನ ಕೊಟ್ಟಿರಲಿಲ್ಲ ಮೋದಿಯವರು. ಏನು ಉತ್ತರ ಕೊಟ್ಟರೆ ಕಷ್ಟ. ಹೀಗಾಗಿ ಅದರಲ್ಲೂ ಆಪರೇಷನ್ ಸಿಂಧೂರ್, ತಮಗೆ ಸಿಂಧೂರ ಸುಬೂತ್ ಮಾಡಿದ್ರು ಮೋದಿಯವರು. ಆದರೆ ಇವ್ರು ಜಲ್ದಿ ಬಂದ್ರೆ ಕೈ ಹಾಕಿಬಿಟ್ರೆ, ನಾನು ನಿಲ್ಲಿಸಿದ್ದೀನಿ ಯುದ್ಧ, ಅದು ನಾವು ಗೆದ್ದಿದ್ದೀವಿ, ಕೆಲವೊಂದು ಭಾಗ ನಾವು ತೊಗೊಂಡಿದ್ದೀವಿ ಅಂತ ಏನೋ ಹೇಳಿ ಹೊರಟಿದ್ರು ನಮ್ಮ ಮೋದಿಯವರು. ಅದನ್ನು ಬಂದ್ ಮಾಡಿಬಿಟ್ರು, ನಿಲ್ಲಿಸಿದ್ವಿ. ಅಂದರೆ ಈ ಥರ ಇವರು ಸೋಲ್ತಿದ್ರು ಇಂಡಿಯಾದವರು, ಅದು ಪರಮಾಣು ಬಾಂಬ್ ಅವ್ರು ಹಾಕ್ತಿದ್ರು, ಯುದ್ಧ ಹಾಕಿದ್ರು, ಬಿಡಿಸಂತ ಏನೇನೋ ಹೇಳಿಬಿಟ್ರು. ಇವತ್ತು ನಾನು ಬಿಡಿಸಂತ ಹೇಳ್ತಾರೆ, ಅದಕ್ಕೆ ಉತ್ತರ ಇಲ್ಲ ನಮ್ಮ ಮೋದಿಯವರಿಂದ. ಹೀಗಾಗಿ ಇಡೀ ವಿಶ್ವದ ಈ ಪರಿಸ್ಥಿತಿಯಿಂದಾಗಿ ಥರ ಅದರಲ್ಲೂ ನ್ಯಾಟೋ ದೇಶಗಳಿಗೆ ಧಮಕಿ ಕೊಟ್ಟರು. ಗ್ರೀನ್ಲ್ಯಾಂಡ್ದಲ್ಲಿ ಬಂದರು ನೋಡಿ ನಿಮ್ಮನ್ನ ಅಂತೇಳಿ. ಅದು ನ್ಯಾಟೋ ನಮ್ಮ ಸೈನಿಕ ಕಳಿಸ್ತಾ ಮತ್ತು ಬೇರೆ. ಹೀಗಾಗಿ ನ್ಯಾಟೋಗಳು ಸಹ ದೂರ ಆದವು ಅಮೇರಿಕೆಯಿಂದ. ಇವತ್ತು ಏಕಾಂಗಿ ಆಗಿದೆ ಅಮೇರಿಕ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಅಮೇರಿಕೆಯನ್ನು ಒಂದು
ಆ ದ್ವೀಪಕ್ಕೆ ತಳ್ಳಿಬಿಡುವಂಥ ಇದು ಬರೋ ಅವಶ್ಯಕತೆ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಇವತ್ತು ಅಮೆರಿಕ ಬಂದಿದ್ದರಿಂದಾಗಿ ಟ್ರಂಪ್ ಅವರು ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಾವು ಎಲ್ಲ ಕಡೆ ನಿಮ್ಮ ಮೇಲೆ ಬಾಂಬ್ ಹಾಕ್ತೀವಿ, ನಿಮ್ಮನ್ನು ಉಳಿಸೇ ಕೊಡೋದಿಲ್ಲ, ನಾಶ ಮಾಡಿಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ತಮ್ಮ ಲೀಡರ್ಗಳನ್ನ ಕಳ್ಕೊಂಡಂಥ ಇರಾನಕ್ಕೂ ಆದ್ರೆ ಭಯ ಆದ ಒಳಗಿಂದೊಳಗೆ ಹೆಂಗೆ ಏನು ಮಾಡಬೇಕಪ್ಪ ಅಂತೇಳಿ. ಆದ್ರೆ ಇಲ್ಲಿ ಮುಖ್ಯ ಇರೋದು IRGC ಇದು ಪೂರ್ತಿ ಚೈನಾದ ಹಿಡಿದಲ್ಲದ ಸ್ವತಃ ಖಮೇನಿ ಅವರಿಂದ ಸ್ಥಾಪಿತವಂಥ ಈ ಸೈನ್ಯ ಇವತ್ತು ಬಲಿಷ್ಠವಾದ. ಯಾಕಂದ್ರೆ ನೀವು ಬರ್ರಿ ಹೆಂಗೆ ಬರ್ತೀವಿ ಕರ್ಗಿಗೆ ನಿಮ್ಮನ್ನು ಮುಗಿಸಿ ಕಳಿಸೋದು ಕೂತ್ಬಿಟ್ಟಿದ್ದಾರೆ. ಕರ್ಗ್ ದ್ವೀಪಕ್ಕಾಗಲಿ ಹೊರ್ಮಸ್ ಜಲಸಂಧಿಗಾಗಲಿ ನೀವು ಬಂದು ನಮ್ಮನ್ನು ಉಳಿಸೋದಿಲ್ಲ ಅನ್ನುವಂಥ, ಯಾಕಂದ್ರೆ ಶಸ್ತ್ರಾಸ್ತ್ರ ನಾನಾ ರೀತಿ ಇವತ್ತು ಬಂದು ಅವರಲ್ಲಿ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಈಗ ಅಮೇರಿಕಾಗ ಇತ್ತ ದರಿ ಅತ್ತ ಪೊಲಿ ಏನು ಮಾಡೋದು, ಹಿಂದೆ ಸರಿತೀನಂದ್ರೆ ಇಷ್ಟು ವ್ಯಾಪಾರ ಲಾಸ್ ಮಾಡ್ಕೋಬೇಕು. ಮುಂದೆ ಹೋಗ್ತೀರಪ್ಪ ಅಂತಂದ್ರೆ ಗೆಲ್ಬೋದು ಸೋಲ್ಬೋದು, ಗೆಲ್ಲು ಗ್ಯಾರಂಟಿ ಇಲ್ಲ. ಇಲ್ಲಿವರೆಗೆ ಒಂದು ವಾರದಲ್ಲಿ ಯುದ್ಧ ಮುಗಿದು ಹೋಗ್ತದೆ ತಿಳ್ಕೊಂಡಿದ್ರು, ಒಂದು ತಿಂಗಳಾಗಿ ಹೋಗ್ತಾ ಇದೆ, ಮುಗಿಯು ಲಕ್ಷಣ ಕಾಣ್ತಾ ಇಲ್ಲ. ಇನ್ನೂ ಗಟ್ಟಿ ಆಗ್ತಾಯಿದೆ, ಇರಾನ್ ಇನ್ನೂ ಗಟ್ಟಿ ಆಗ್ತದೆ, ಇನ್ನೂ ಬೇರೆ ಬೇರೆ ಹೊಸ ಹೊಸ ವೆಪನ್ಸ್ಗಳನ್ನು ಉಪಯೋಗ ಮಾಡ್ತಾಯಿದೆ. ಜೊತೆಗೆ ಈ ಕೊಲ್ಲಿ ರಾಷ್ಟ್ರಗಳಿಂದ ಅಮೇರಿಕ ಅಸ್ತಿತ್ವವನ್ನು ಕಿತ್ತಾಕುವಂಥದ್ದು, ಇಸ್ರೇಲದ ಅಸ್ತಿತ್ವವನ್ನು ಕಿತ್ತಾಕುವಂಥ ಪ್ರಯತ್ನ ಮಾಡಲಿಕ್ಕತ್ತದ. ಇದರ ಅರ್ಥ ಏನಪ್ಪ ಅಂದ್ರೆ ನಮ್ಮ ಏನಪ್ಪ ಅಂದ್ರೆ ವ್ಯಾಪಾರಕ್ಕೆ ಕತ್ರಿ ಪ್ರಯೋಗ ಮಾಡಲಿಕ್ಕೆ ಹೊರಟದ ಅಂತೇಳಿ. ಹೀಗಾಗಿ ಜೋರ್ದಾರಾದಂಥ ಚಿಕ್ಕಾಟಿಗೆ ನಡೆದು ಅದಕ್ಕೆ ಇವತ್ತು ವಾರ್ನಿಂಗ್ ಕೊಡ್ಲಿಕ್ಕತ್ತದ. ಒಪ್ಪಂತ ನೀವು ಒಪ್ಪಬೇಕು, ಇಲ್ಲಪ್ಪ ಅಂತಂದ್ರೆ ಒಪ್ಪಲಿಲ್ಲ ಅಂದ್ರೆ ನಿಮ್ಮ ನಾಶ ನಿಶ್ಚಿತ ಅನ್ನೋ ಹಂತಕ್ಕೆ ಇವತ್ತು ನಮ್ಮ ಟ್ರಂಪ್ ಅವ್ರು ಬಂದಿದ್ದಾರೆ. ಇದು ಸಾಧ್ಯನ ಅವರಿಂದ ಅನ್ನುವಂಥ ಮತ್ತೊಂದು ಪ್ರಶ್ನೆ ಅದ. ಆ ಪ್ರಶ್ನೆಗೆ ಉತ್ತರ ಅವರು ಹುಡುಕ್ತಾ ಇದ್ದಾರೆ. ಹೌದು, ಗೆಲ್ಲಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಅವ್ರು ಒಪ್ಪದೇ ಇದ್ರೆ ನಾಶ ಮಾಡಲಿಕ್ಕೆ ಸಾಧ್ಯ ಇದೆ ಇಡೀ ಇರಾನನ್ನು. ಒಂದು ಇರಾನ್ ನಾಶ ಮಾಡಿದ್ರೆ ಅಲ್ಲಿಂದ 90% ಎಣ್ಣೆಯನ್ನು ಖರೀದಿ ಮಾಡುವಂಥ ಚೈನಾ ಎಲ್ಲಿ ಖರೀದಿ ಮಾಡಬೇಕು, ಎಲ್ಲಿ ಹೋಗಬೇಕು? ಈ ಸ್ವಸ್ಥದಲ್ಲದ ಅದು ಏನೋ ಒಂದು ಶಸ್ತ್ರಾಸ್ತ್ರ ಕೊಟ್ಟು ಮತ್ತಿನ ಕೊಟ್ಟು ಸಂಕ್ಷಿಪ್ತ ಅಗ್ದಿ ಕಡಿಮೆ ಬೆಲೆಯಲ್ಲೇ ಎಣ್ಣೆಯನ್ನು ಖರೀದಿ ಮಾಡ್ತಾಯಿದೆ. ಆ ದೇಶದ ಅಂದರೆ ಚೈನಾ ದೇಶದ 90% ಎಣ್ಣೆಯನ್ನು ಇರಾನ್ ಪೂರೈಸ್ತಾ ಇದೆ. ಹೀಗಾಗಿ ಇಲ್ಲೇ ಇರಾನ್ ಸೋಲಲ್ಲ, ಇದು ಚೈನಾದ ಸೋಲಾಗ್ತದೆ. ಯಾಕಂದ್ರೆ ಇದಕ್ಕೆ ನಮ್ಮ ರಷ್ಯಾಕ್ಕೆ ಅವ್ರಿಗೆ ಎಣ್ಣೆ ಚಿಂತಿಲ್ಲ, ಗ್ಯಾಸ್ ಚಿಂತೂ ಇಲ್ಲ, ಅವ್ರೇನು ಎಲ್ಲಿ ತರಿಸ್ಬೇಕಾಗಿಲ್ಲ, ಅವರೇ ಎಕ್ಸ್ಪೋರ್ಟ್ ಮಾಡೋ ಸ್ಥಿತಿ ಒಳಗಿದ್ದಾರೆ. ಅಷ್ಟು ವಿಸ್ತಾರವಾದ ದೇಶ ಅದು ರಷ್ಯಾ ಆಗಿದೆ. ಆದರೆ ಚೈನಾ ಪರಿಸ್ಥಿತಿ ಆಗಿಲ್ಲ, ಅದು ಪೂರ್ತಿಯಾಗಿ ಇವತ್ತು ಇರಾನ್ ಮೇಲೆ ಡಿಫೆಂಡ್ ಆಗಿದೆ. 90% ಹಿಡಿದು ಎಣ್ಣೆಯನ್ನು ತರಿಸ್ಕೋದ್ರಿಂದಾಗೆ ಇವತ್ತು ಅಮೇರಿಕ ವಿರೋಧವಾಗಿ ಅದು ಎದ್ದು ನಿಂತದೆ. ಇದನ್ನು ನಾವು ನಮ್ಮ ಕೈಲಿ ಉಳಿಸ್ಕೊಳ್ಳೇಬೇಕು ಅನ್ನುವಂಥ ಮಾತನ್ನು ಎಲ್ಲನೂ ಅಮೇರಿಕ ಬಿಟ್ಟುಕೊಟ್ಟು ನಾವೇ ಬದುಕೋದು ಹೆಂಗೆ ಅನ್ನುವಂಥ ಸಿದ್ಧಾಂತಕ್ಕೂ ಅದು ಬಂದದ. ಹೀಗಾಗಿ ಚೈನಾ ರಷ್ಯಾ ಒಂದಾಗೆ ಇರಾನದ ಈ ಹೋರಾಟಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿ ತಮ್ಮ ಕೈಯಲ್ಲಿ ಇರಾನ್ ಉಳಿಸ್ಕೊಳ್ಳುವಂಥ ಪ್ರಯತ್ನ ಜೋರ್ದಾರ್ ನಡೆದ. ಅವರಿಗೆ ಇಲ್ಲೇ ಇಸ್ರೇಲ್ ಕೆಲಸ ಏನು ಅಮೇರಿಕಾ ಸಲುವಾಗಿ ಮಾಡ್ತಿತ್ತು, ಅಮೇರಿಕ ಇಸ್ರೇಲ್ ಮಾಡ್ತಿತ್ತು, ಆ ಕೆಲಸವನ್ನು ಇರಾನ್ ಈ ಚೈನಾ ಸಲುವಾಗಿ ರಷ್ಯಾ ಸಲುವಾಗಿ ಮಾಡಬೇಕಾಗೈತಿ. ಯಾಕಂದ್ರೆ ಇದ್ರಲ್ಲಿ ಅವರು ಅಸ್ತಿತ್ವನೂ ಅದ, ಈ ಎಣ್ಣೆ ವ್ಯಾಪಾರನೂ ಅದ. ಹೀಗಾಗಿ ಈ ಟ್ರಂಪ್ ಅವರು ಒಪ್ಪಂದ ನೀವು ಬೇಡಂದ್ರೆ ವಿನಾಶ ಅನ್ನೋದಕ್ಕೆ ಜೊತೆ ನಿಮಗೂ ವಿನಾಶ ಅದ ಅನ್ನೋದು ನಿಮ್ಗೆ ಗೊತ್ತಿರಲಿ ಅನ್ನೋಂಥ ಮೆಸೇಜ್ನೂ ಇರಾನ್ ಕೊಡ್ತಾ ಇದೆ. ಅಂದ್ರೆ ಈಗಾಗಲೇ ನಾವು ಕಳ್ಕೊಂಡಿದ್ದೀವಿ ಸಾಕಷ್ಟು ನಮ್ಮ ಲೀಡರ್ಗಳನ್ನ, ನಾವು ಸಾಯೋದಕ್ಕೆ ರೆಡಿಯಾಗಿದ್ವಿ, ಆಗಿ ಹೋಗಿ ಬಂದೇ ಬಿಡಪ್ಪ ಅನ್ನೋಂಗೆ ನೀವು ಇಲ್ಲಿಂದ ಹೋಗ್ಬೇಕಷ್ಟ, ಬೇರೆ ಮಾತಿಲ್ಲ ಇರಾನ್ ಮೆಸೇಜ್ ಕೊಡ್ತಾ ಇದೆ. ಆದರೆ ಏಪ್ರಿಲ್ 6 ಇದೇನು ಆಗಬಹುದು ನೋಡೋಣ ಇದನ್ನು. ಯಾಕಪ್ಪ ಅಂತಂದ್ರೆ ಈ ಅಮೇರಿಕಾಗೂ ಇದು ಹಿಂದೆ ಸರಿಯುವಂಥ ಸ್ಥಿತಿ ಒಳಗಿಲ್ಲ, ಇರಾನ್ ಸಹಿತ ಅಷ್ಟ ಹಿಂದೆ ಹೆಜ್ಜೆ ಇಡುವ ಸ್ಥಿತಿ ಒಳಗಿಲ್ಲ. ಇದು ಒಂದು ತಾರ್ಕಿಕ ಅಂತ್ಯ ಇವತ್ತು ಆಗಲೇಬೇಕಾಗಿದೆ. ಏನಾಗ್ಬೋದು ನೋಡೋಣ, ಮತ್ತೆ ಡೆವಲಪ್ ಆಗ್ತದೆ ಅಂತ ಹೇಳ್ತಾ ಒಟ್ಟಲ್ಲ ಒಪ್ಪಂದಕ್ಕೆ ನೀವು ಬರದೇ ಇದ್ದರೆ ನಿನ್ನ ವಿನಾಶ ಮಾಡ್ತೀವಪ್ಪ, ನಾವು ಹೇಳಿದಕ್ಕೆ ವಿನಾಶ ಮಾಡ್ತೀವಿ ಅನ್ನೋ ಧಮಕಿ ಅಂತ ಅಮೇರಿಕ ಕೊಟ್ಟದ. ಆದರೆ ಇದಕ್ಕೆ ಸೊಪ್ಪು ಹಾಕಿ ಸಲಾಮ್ ಹೇಳ್ತದನ ಇರಾನ ಅನ್ನೋ ಒಂದು ಪ್ರಶ್ನೆ ಹೇಳ್ತಾ ಇದ್ದಾವೆ. ನೋಡೋಣ ಸಲಾಮ್ ಹೇಳ್ತದನೋ ಅದು ಮತ್ತೊಂದು ಗುಂಡಿನ ದಾಳಿನ ಮುಂದೆ ಹೊರಸ್ತದನೋ, ಎರಡೂ ನೋಡೋಣ, ಮುಂದಿನ ಗೊತ್ತಾಗ್ತದೆ ಅಂತ ಹೇಳ್ತಾ ಇದು ಈವರೆಗಿನ ಡೆವಲಪ್ಮೆಂಟ್ಗಳು. ಇನ್ನೂ ಡೆವಲಪ್ ಆಗ್ತದೆ ನೋಡೋಣ, ಡೆವಲಪ್ ಆದ್ರೆ ಮುಂದೆ ಮಾತಾಡೋಣ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.